ಪೊಲೀಸ್ ಆಗೋದಕ್ಕೆ ಕಾಯ್ತಿರೋರಿಗೆ ಗುಡ್ ನ್ಯೂಸ್. 6-7 ತಿಂಗಳಲ್ಲಿ ಸರ್ಕಾರದಿಂದ 1200 PSI ನೇಮಕಾತಿ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ, ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿ ಕೊರತೆ ಇದೆ, ಅದನ್ನ ಕೂಡ ಭರ್ತಿ ಮಾಡಿಕೊಳ್ಳೋ ಕೆಲಸ ಮಾಡ್ತಿದ್ದೇವೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲೂ ಕೂಡ ಹಾಳಾಗಿಲ್ಲ. ಮಂಗಳೂರು ರಾಬರಿ ಕೇಸ್ 48 ಗಂಟೆಯಲ್ಲಿ ಪತ್ತೆ ಹಚ್ಚಿದ್ದೇವೆ. 6-7 ತಿಂಗಳಲ್ಲಿ ಸರ್ಕಾರದಿಂದ 1200 PSI ನೇಮಕಾತಿ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ಅದನ್ನ ಕೂಡ ಭರ್ತಿ ಮಾಡಿಕೊಳ್ಳೋ ಕೆಲಸ ಮಾಡ್ತಿದ್ದೇವೆ ನಾವು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲೂ ಕೂಡ ಹಾಳಾಗಿಲ್ಲ. ಮಂಗಳೂರು ರಾಬರಿ ಕೇಸ್ 48 ಗಂಟೆಯಲ್ಲಿ ಪತ್ತೆ ಹಚ್ಚಿದ್ದೇವೆ. ಕೇಸ್ ತನಿಖಾ ಹಂತದಲ್ಲಿ ಮಾಹಿತಿ ರಿವೀಲ್ ಮಾಡೋಕೆ ಆಗಲ್ಲ. ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು 6-7 ತಿಂಗಳಲ್ಲಿ ಸರ್ಕಾರದಿಂದ 1200 PSI ನೇಮಕಾತಿ ಆಗಲಿದೆ. ಇಡೀ ಕರ್ನಾಟಕ ಪೊಲೀಸ್ ನಾವು ಈಗಾಗಲೇ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಆಗ್ತಾ ಬಂದಿತ್ತು. ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನು 545 ಜನರು ರೆಕ್ರೂಟ್ಮೆಂಟ್ ಮಾಡಿ PSI ಸ್ಕ್ಯಾಮ್ ಅಂತ ಆಗಿತ್ತು. ಆ PSI ಸ್ಕ್ಯಾಮ್ ಅನ್ನ ಬಗೆಹರಿಸಿದೆ. ಯಾರು ಅದರಲ್ಲಿ ಸ್ಕ್ಯಾಮ್ ಮಾಡಿದ್ರು, ಅವ್ರ ಮೇಲೆ ಕೇಸ್ ಆಗಿದ್ರು, ಅವ್ರು ಜೈಲಿನಲ್ಲಿದ್ದಾರೆ, ಅದು ಒಂದು ಭಾಗ. ಆದ್ರೆ ರೆಕ್ರೂಟ್ಮೆಂಟ್ ಮಾಡ್ಬೇಕಲ್ಲ, ಅದನ್ನ ನಾವು ಈಗ ಬಗೆಹರಿಸಿ ಸುಮಾರು 545 ಜನಕ್ಕೂ ಕೂಡ ಈಗಾಗಲೇ ಆರ್ಡರ್ ಕೊಟ್ಟು ಅವರು ಟ್ರೈನಿಂಗಿಗೆ ಹೋಗಿದ್ದಾರೆ. ಇನ್ನು 402 ಜನ ಅದೇ ರೀತಿ ಆಗಿದ್ದನ್ನ ಅದನ್ನು ಕೂಡ ಈಗಾಗಲೇ ಸಿಂಧುತ್ವ ಕೇಳಿದ್ದೇವೆ DC-ಗಳಿಗೆಲ್ಲ. ಆ ಸಿಂಧುತ್ವದ ಬಂದ ಮೇಲೆ ಅವರಿಗೆ ಅದು ಕೂಡ ಆರ್ಡರ್ ಅನ್ನ ಕೊಡ್ತೇವೆ. ಇದ್ರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟರ್, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸ್ ಅಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆ ನಮ್ಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ಗಳು ಕೊರತೆ ಆಗೋದಿಲ್ಲ, ಅದನ್ನ ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲ್ ಎರಡರಲ್ಲಿ ಕೂಡ 15-16 ಸಾವಿರ ಮುಂದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗ್ಬಿಟ್ಟಿದೆ. ಅವರಿಗೆ ನಾವು ಅವರವರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ ಎಸ್ಪಿಗಳಿಗೆ ಬಿಟ್ಟಿದ್ದೀವಿ. ಅವರು ಕಾನ್ಫರ್ಮ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶವನ್ನು ಕೊಡ್ತಾರೆ.